ಇದೆಂತ ಹೊಲಸ್ ರಿಕ್ವೈರ್ಮೆಂಟ್ ಲೆಪ್ಪ, ಇದಕ್ಕೆ ಹೆಂಗೆ ಟೆಸ್ಟ್ ಕೇಸಸ್ ಬರೀಬೇಕು? ಎಲ್ಲಿ ನಾಷ್ಟ ತಡ್ಲಿಯಪ್ಪ, ಎಲ್ಲ ಈಸಿ ರಿಕ್ವೈರ್ಮೆಂಟ್ಸ್ ನನ್ನ ಟೀಮೇಟ್ಸ್ ತೊಗೊಂಡು ಹೋಗ್ಯಾರ, ನನಗೆ ಕಾಂಪ್ಲೆಕ್ಸ್ ರಿಕ್ವೈರ್ಮೆಂಟ್ಸ್ ಕೊಟ್ಟಾರ. ಹೋಗೋ ಬಡ್ಕೊಪ್ಪ ಇವ್ರ ಹೆಸರ್ಲೆ. ಅಲ್ಲ ಚಿನ್ನಿ, ಟೆಸ್ಟಿಂಗ್ ಮಾಡ್ಲಿಕತ್ತೀನಿ. ನಿನ್ನ ಯಾಕೆ ಟೆಸ್ಟ್ ಮಾಡ್ಲಿ ನಾನು? ಇದು ಟೆಸ್ಟ್ ಕೇಸಸ್ ಬರ್ಲಿಕತ್ತೀನಿ ನಾನು. ಕಾಲ್ ಅದಪ್ಪ, ಸ್ಕಮ್ ಮಾಸ್ಟರ್ ಇವತ್ತು ನನ್ನ ಹೆಸರಲ್ಲಿ ಹೋಗೋತಾನ. ಹೆಂಗೆ ಬರಿಬೇಕಲಿಪ್ಪ ಟೆಸ್ಟ್ ಕೇಸಸ್? ನಾವು ಎಷ್ಟು ಕಾಂಪ್ಲೆಕ್ಸ್ ಅದ ಇದು. ಚಿನ್ನಿ ಸ್ವಲ್ಪ ತಡಿ, ಡೆವಲಪರ್ಸಿಗೆ ಬೈಲಿಕತ್ತೀನಿ. ಏನು ಪ್ರಾಬ್ಲಮ್ ಆತನ ಟೆಸ್ಟಸ್ ಮೇಲೆ ಬರ್ತದ, ಡೆವಲಪರ್ಸ್ ಏನು ನೆಕ್ಸ್ಟ್ ರಿಲೀಸ್ದಾಗ ನೋಡ್ಕೋತೀನಿ ಅಂತ ಹೋಗ್ಬಿಡ್ತಾರ. ಎಲ್ಲಿ ಊಟ ತಡ್ಲಿಯಪ್ಪ, ಕ್ವೆರಿ ರೈಸ್ ಮಾಡಿ 4 ದಿವಸ ಆಗ್ಯದ, ಇನ್ನೂ ಡೆವಲಪರ್ಸ್ ರೆಸ್ಪಾಂಡ್ ಮಾಡಿಲ್ಲ. ಹೆಂಗೆ ಕೋಡ್ ಬರ್ದಾರೋ ಏನು? ರಿಕ್ವೈರ್ಮೆಂಟ್ ಬಿಟ್ಟು ಸುಮ್ ಕೋಡ್ ನೋಡಿ ಟೆಸ್ಟ್ ಕೇಸಸ್ ಪಾಸ್ ಮಾಡ್ಬಿಡ್ತೀನಿ. ಏನು ಹೋಗೋ ಬಡ್ಕೋ ರಿಕ್ವೈರ್ಮೆಂಟ್ ಕೊಟ್ಟಾರ, ಇದಕ್ಕೆ ಟೆಸ್ಟ್ ಕೇಸಸ್ ಅಂದ್ರೆ ಹೆಂಗೆ ಬರಿಬೇಕು, ಹೆಂಗೆ ಗೊತ್ತಾಗಬೇಕು? ಎಕ್ಸೆಲ್ ಹೋಗೋ ಬಡ್ಕೋ ಇದ್ರದ್ದು. ಎಲ್ಲಿ ಚಾನಾ ನಡಿ. ಚಿನ್ನಿ ಸ್ವಲ್ಪ ಗದ್ಲದ ಇವತ್ತು, ಬರ್ಲಿಕ್ಕೆ ಆಗಂಗಿಲ್ಲ. ಸ್ಪ್ರಿಂಟ್ ಎಂಡ್ ಅದ, ಓಡ್ಲಿಕ್ಕತ್ತಿಲ್ಲ ಚಿನ್ನಿ. ಸ್ಪ್ರಿಂಟ್ ಎಂಡ್ ಕಾಮರ್ಸ್ ಮಾರಿಯಕ್ಕೆ ನೀನು ಏನು ಹೇಳ್ಬೇಕು? ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್ ಅಂತ, ವೈಟ್ ಬಾಕ್ಸ್ ಟೆಸ್ಟಿಂಗ್ ಅಂತ, ನನ್ನ ಜೀವನ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ಬಿಟ್ಟದ. ಸ್ಮೋಕ್ ಟೆಸ್ಟಿಂಗ್ ಮಾಡಿ ಹೊಗೆ ಹಾಕೊಂಡು ಹೋಗ್ಬಿಡ್ತೀನಿ ನಾವು.